ಇವತ್ತು ಬೀದರ್ನಲ್ಲಿ ಹಾಡ ಹಗಲೇ ಭಯಾನಕ ಬೆಚ್ಚಿ ಬೀಳುವಂತಹ ದರೋಡೆ ಆಗಿರೋದು. ಎಟಿಎಂಗೆ ಹಣ ತುಂಬುವುದಕ್ಕೆ ಹೊರಟಿದ್ದವರಿಗೆ ಗುಂಡು ಹೊಡೆಯಲಾಗಿದೆ. ನೋಡಿ, ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಬೀದರ್ನ ಎಸ್ಬಿಐ ಮುಖ್ಯ ಕಚೇರಿ ಮುಂದೆ ನಡೆದಿರುವಂತಹ ದಾಳಿ ಇದು. 5 ಸುತ್ತು ಫೈರಿಂಗ್ ಮಾಡಿ ಸುಮಾರು 93 ಲಕ್ಷ ಹಣವನ್ನ ದರೋಡೆ ಮಾಡಿದ್ದಾರೆ. ಬೈಕಲ್ಲಿ ಬಂದಿದ್ದಂತಹ ಇಬ್ಬರು ಖದೀಮರಿಂದ ಆಗಿರುವಂತಹ ಕೃತ್ಯ ಇದು. ಕಣ್ಣಿಗೆ ಕಾರದ ಪುಡಿಯನ್ನ ಎರಚಿ ಹಣ ಎಗರಿಸಿದ್ದಾರೆ. ಗುಂಡು ತಗುಲಿ ಸಿಎಂಸಿ ಏಜೆನ್ಸಿ ಸಿಬ್ಬಂದಿಗಳಿಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಓರ್ವ ಸಿಬ್ಬಂದಿ ವೆಂಕಟಗಿರಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಮತ್ತೋರ್ವ ಸಿಬ್ಬಂದಿ ಶಿವಕುಮಾರ್ ಹೈದರಾಬಾದ್ಗೆ ಶಿಫ್ಟು ಹೆಚ್ಚಿನ ಚಿಕಿತ್ಸೆಗಾಗಿ. ಅಂದರೆ ಒಬ್ಬರು ಸಾವನ್ನಪ್ಪಿದ್ದಾರೆ, ಇನ್ನೊಬ್ಬರ ಸ್ಥಿತಿ ಮೋಸ್ಟ್ಲಿ ಗಂಭೀರ ಆಗಿದೆ. ಏಜೆನ್ಸಿ ಸಿಬ್ಬಂದಿ ಬ್ಯಾಂಕ್ನಿಂದ ಹಣ ತೆಗೆದುಕೊಂಡು ತೆರಳುತ್ತಾ ಇರಬೇಕಾದ್ರೆ ದಾಳಿಯಾಗಿದೆ. ಸ್ಥಳಕ್ಕೆ ಈಶಾನ್ಯ ವಲಯ ಐಜಿ ಅಜಯ್ ಲಿಹೋರಿ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ನೋಡಿ, ಸ್ಥಳಕ್ಕೆ ಪೊಲೀಸರು ಅದರ ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಂದ ಪರಿಶೀಲನೆ ಕೂಡ ಆಗ್ತಾ ಇದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅದು ಹಾಡ ಹಗಲೇ ಬೀದರ್ನಲ್ಲಿ ಬೆಚ್ಚಿ ಬೀಳುವಂತಹ ಘಟನೆಯಾಗಿರೋದು. ಈ ಒಂದು ಘಟನೆಯಿಂದ ಬೀದರ್ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಕಣ್ಣಿಗೆ ಕಾರದ ಪುಡಿಯನ್ನು ಎರಚಿ ಸುಮಾರು 93 ಲಕ್ಷ ರೂಪಾಯಿ ಹಣ ದರೋಡೆ ಮಾಡಿದ್ದಾರೆ. SBI ಮುಖ್ಯ ಕಚೇರಿಯ ಮುಂದೆನೇ ಆಗಿದ್ದಂತಹ ದಾಳಿ ಇದು. CCTV ಫುಟೇಜಸ್ಸನ್ನು ಕೂಡ ಗಮನಿಸಬಹುದು ನೀವು. ಓರ್ವ ಸಿಬ್ಬಂದಿ ವೆಂಕಟಗಿರಿಯವರು ಸ್ಥಳದಲ್ಲೇ ಸಾವನ್ನಪ್ತಾರೆ. ಮತ್ತೋರ್ವರ ಸ್ಥಿತಿ ಈಗ ಗಂಭೀರ ಆಗಿದೆ. ಹೈದರಾಬಾದ್ ಹಾಸ್ಪಿಟಲ್ಗೆ ಅವರನ್ನು ಶಿಫ್ಟ್ ಮಾಡಲಾಗಿದೆ.